ಪಾಕಿಸ್ತಾನ ಏನಾದರೂ ಬಾಲ ಬಿಚ್ಚಿದ್ರೆ ನುಗ್ಗಿ ಹೊಡಿತೀವಿ. ಪಾಕಿಸ್ತಾನಕ್ಕೆ ವಿದೇಶಾಂಗ ಇಲಾಖೆ ಕಟ್ಟು ಸಂದೇಶವನ್ನ ರವಾನೆ ಮಾಡಿದೆ. ಪಾಕಿಸ್ತಾನ ಏನಾದರೂ ಬಾಲ ಬಿಚ್ಚಿದ್ರೆ ನಾವು ಸುಮ್ಮನೆ ಕೂರುವಂತಹ ಮಾತೇ ಇಲ್ಲ. ನಾವು ನಮ್ಮ ನಿರ್ದಿಷ್ಟ ಗುರಿಯನ್ನ ಇಟ್ಕೊಂಡು ಅಲ್ಲಿ ಮಾತ್ರ ನಾವು ದಾಳಿ ನಡೆಸಿದ್ವಿ. ಮುಂದುವರೆದಂತೆ ಏನೇ ಅಟ್ಯಾಕ್ಗಳಾದರೂ ಕೂಡ ಅದನ್ನ ನೋಡಿಕೊಂಡು ಅದರಿಂದ ಆಗುವಂತಹ ಸಮಸ್ಯೆಗಳನ್ನ ಅನುಭವಿಸ್ಕೊಂಡು ಕೂರುವಂತಹ ಜಾಯಮಾನ ಭಾರತದಲ್ಲ, ಪ್ರತಿಯಾಗಿ ಉತ್ತರವನ್ನ ಕೊಡ್ತೀವಿ ಅಂತ ಸಂದೇಶ ರವಾನಿಸಿದೆ. ರೈಟ್, ನಮ್ಮ ಜೊತೆಗೆ ಮೋಹನ್ ಚಿತ್ತಲೆ ಅವರಿದ್ರು, ಮಾತನಾಡಿಸೋಣ. ಮಾಜಿ ಸೇನಾಧಿಕಾರಿ ಸರ್, ಈಗ ಪಾಕಿಸ್ತಾನ ಮಾಡೋದೆಲ್ಲ ಮಾಡುತ್ತೆ, ನಂತರ ತನ್ನದಲ್ಲ, ಇದು ನಾವೇನೂ ಮಾಡೇ ಇಲ್ಲ, ಅವರೇ ನಮ್ಮ ಮೇಲೆ ದಾಳಿ ನಡೆಸಿದೆ ಅಂತ ಹೇಳುತ್ತೆ. ಬಟ್ ಅದಕ್ಕೆ ಸಂಬಂಧಿತ ಸಾಕ್ಷ್ಯಗಳು ಕೂಡ ಇರುತ್ತಲ್ಲ, ಅದನ್ನು ಗಮನಿಸಬೇಕಲ್ವಾ? ದಿವ್ಯಾಜ್ಯೋತಿ ಅವರೇ, ಪಾಕಿಸ್ತಾನ ಅಷ್ಟೇ ಅಲ್ಲ, ನಮ್ಮ ದೇಶದ ಅನೇಕ ಮಹನೀಯರು, ದೊಡ್ಡ ದೊಡ್ಡ ರಾಜಕಾರಣಿಗಳು, ನಮ್ಮ ಲೆಫ್ಟಿಸ್ಟ್ ಲಿಬ್ರಾರ್ಡ್ಸು, ನಮ್ಮ JNU ಗ್ಯಾಂಗು, ಇವರು ಕೂಡ ಕೇಳ್ತಾರೆ ಅಂದಾಗ ಅವರು ಕೂಡ ಇಲ್ಲ. ಆದ್ರೆ ಈ ಸತಿ ಏನಾಗಿದೆ ಗೊತ್ತಾ, ಮೊನ್ನೆ ಭಾವನಾ ನನ್ನ ಜೊತೆ ಡಿಬೇಟ್ನಲ್ಲಿ ಇದ್ರು, ಆವಾಗ ನಾ ಹೇಳಿದ್ದೆ ಇನ್ನೂ ಜೋರಾಗಿ ಗಟ್ಟಿಯಾಗಿ ತೋರಿಸಿ ಆ ಚಿತ್ರಗಳು, ಆ 9 ಅಡುಗು ತಾಣಗಳು ಏನು ನಾವು ಬಂಬಾರ್ಡಿಂಗ್ ಮಾಡಿದ್ರಲ್ಲ ಡ್ರೋನ್ ಅಟ್ಯಾಕ್ಲೆ, ಈ ಸತಿ ಮಾತ್ರ ವಿ ಹ್ಯಾವ್ ನಾಟ್ ಲೆಫ್ಟ್ ಒನ್ ಸ್ಟೋನ್ ಅನ್ಟರ್ನ್ಡ್. ವಿಟ್ನೆಸ್ ಸಮೇತವಾಗಿ 10 ಆ್ಯಂಗಲ್ನಿಂದ ಕ್ಯಾಮ್ರಾ ಇಟ್ಕೊಂಡು ಈಗ ನಾವು ಇಡೀ ಜಗತ್ತಿಗೂ ತೋರಿಸಿದ್ದೇವೆ. ನಮ್ಮ ವಿಶೇಷವಾದ ಭಾರತೀಯ ನಮ್ಮ ದೇಶದ ಹಿತಶತ್ರುಗಳಿಗೂ ತೋರಿಸಿದ್ದೇವೆ. ಪಾಕಿಸ್ತಾನದ ಮುಖದ ಮೇಲೆ ಉಗಿದಿದ್ದೇವೆ. ನೋಡಪ್ಪ, ನೀವು ಮಾಡಿದ್ದು ಈ ಅಡಗುತಾಣಗಳು ಇವು ಎಲ್ಲವೂ ಇದ್ದಾವೆ. ಅದಕ್ಕೆ ಈ ಸತ್ಯ ಮಾತ್ರ ಯಾವ ಸಾಕ್ಷಿನೂ ನಾವು ಬಿಟ್ಟಿಲ್ಲ. ಇನ್ನು ಈಗ ಅವರ ಸೇನಾ ಸಾಮರ್ಥ್ಯವನ್ನ ಗಮನಿಸ್ಕೊಂಡ್ರೆ ನಮ್ಮ ಸೇನಾ ಸಾಮರ್ಥ್ಯಕ್ಕೆ ಸರಿಸಾಟಿ ಅಲ್ಲ. ಮತ್ತೊಂದು ಕಡೆಯಲ್ಲಿ ಆರ್ಥಿಕವಾಗಿ ಪಾಕಿಸ್ತಾನ ದುರ್ಬಲವಾಗಿದೆ. ಇಂಥ ಹೊತ್ತಲ್ಲಿ ಮೇಲಿಂದ ಮೇಲೆ ಕೆಣಕೊಂಡು ಬರ್ತಾ ಇದ್ರೆ ಅದರಿಂದ ಆಗುವಂತ ಅನಾಹುತಗಳು ಇದಕ್ಕಿಂತ ದೊಡ್ಡ ಮಟ್ಟಿಗಿರುತ್ತೆ ಅನ್ನೋದರ ಅರಿವು ಅದಕ್ಕಿರಬೇಕು. ಹೀಗಿದ್ದಾಗ ಕೂಡ ಪಾಕಿಸ್ತಾನ ಯಾವ ಧೈರ್ಯದ ಮೇಲೆ ಇದನ್ನ ಮಾಡ್ತಾ ಇದೆ ಅಂತ ಅನ್ಸುತ್ತೆ ಸರ್? ದಿವ್ಯಾಜ್ಯೋತಿ ಅವರೇ, ಅದು ಒಂದು ಹಿಂದಿಯಲ್ಲಿ ಗಾದಿ ಮಾತಿದೆ, ಕಹಾ ರಾಜಾ ಭೋಜ್ ಕಹಾ ಗಂಗು ತೇಲಿ ಅಂತ. ಆದರೆ ಪಾಕಿಸ್ತಾನದ ದುರ್ದೈವ ಏನಂದರೆ, ಇಡೀ ಪಾಕಿಸ್ತಾನದೇನು 24 ಕೋಟಿ 25 ಕೋಟಿ ಜನ ಇದ್ದಾರಲ್ಲ, ಆ 24-25 ಕೋಟಿಯ ಜನರದ ಮೇಲೆ ಪಾಕಿಸ್ತಾನ ಇಲ್ಲ. ಪಾಕಿಸ್ತಾನಲ್ಲಿ ಇರೋದು 2 ಕಮ್ಯುನಿಟಿ ಮೇಡಮ್, ಒಂದು ಆರ್ಮಿ ಜನರಲ್ಸು, ಇಲ್ಲ ಟೆರರಿಸ್ಟು. ಆ ಇಬ್ಬರ ಕೈಯಲ್ಲಿ ಇಡೀ, ಆಮೇಲೆ ಏನು ಪ್ರಧಾನಮಂತ್ರಿಗಳು ಇವರು, ಅಯ್ಯೋ, ಆ ಇಮ್ರಾನ್ ಖಾನನ್ನೇ ಜೈಲಿನಲ್ಲಿ ಹಾಕಿ ಅವನ ಮೇಲೆ ಬಲಾತ್ಕಾರ ಮಾಡಿದರು. ಲೋಕಸ್ ಸ್ಟ್ಯಾಂಡಿ ಪಾಕಿಸ್ತಾನ ಏನಿಲ್ಲಾದರೂ ಕೂಡ ಚೈನಾ ತನ್ನ ಇನ್ವೆಸ್ಟ್ಮೆಂಟ್ ಸಲುವಾಗಿ ಸೌತ್ ಏಷ್ಯಾದಲ್ಲಿ ತನ್ನ ಒಂದು ಅಸ್ತಿತ್ವ ಉಳಿಸ್ಲಿಕ್ಕೆ ಇಂಥ ಭಿಕಾರಿಸ್ತಾನಕ್ಕೆ ಸಪೋರ್ಟ್ ಮಾಡಿದೆ ಹೊರತು ಸ್ವಲ್ಪ ಇಸ್ಲಾಮಿಕ್ ರ್ಯಾಡಿಕಲಿಸಮ್ ಇರೋದ್ರಿಂದ ಟರ್ಕಿ ಸ್ವಲ್ಪ ಸಪೋರ್ಟ್ ಮಾಡಿದ್ರು ಬಿಟ್ಟರೆ ಈ ಸತ್ಯ ಮಾತ್ರ ಪಾಕಿಸ್ತಾನ ಹಿಂದೆ ಯಾರೂ ಇಲ್ಲ. ಆದರೆ ಚೈನಾ, ಈಗ ನೋಡಿ ಚೈನಾ ಮಾಲ್ ಹೆಂಗೆ ಪಟ 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 ಹೋಯ್ತದು. ಇವೆಲ್ಲ ಇದವಲ್ಲ, ಇವೆಲ್ಲ ಚೈನಾ ಮಾಲೇ. ಅವರು ಆ್ಯಂಟಿ ಡಿಫೆನ್ಸ್ ಸಿಸ್ಟಮ್ ಎಲ್ಲ ತುಂಡು ಆಗೋದು ಅಂದಾಗ ಅವರು ಚೈನಾನು ಕೂಡ ಪಾಕಿಸ್ತಾನ ಹತ್ರ ಎಷ್ಟು ಟ್ರೀಟ್ಮೆಂಟ್ ಕೊಡಬೇಕು, ಅದು ಪುಕ್ಷಟ್ಟಿ ಕೊಟ್ಟರೆ ಇಂಥ ಮಾಲ್ ಕೊಡ್ತಾರೆ, ಸ್ವಲ್ಪ ದುಡ್ಡು ಕೊಟ್ಟರೆ ಒಳ್ಳೆ ಮಾಲ್ ಕೊಡ್ತಾರೆ. ಇದು ಚೈನಾದ ಪದ್ಧತಿ ವ್ಯಾಪಾರ ಮಾಡೋದು. ಆದರೆ ಚೈನಾದ ಸಪೋರ್ಟ್ನಿಂದ ಪಾಕಿಸ್ತಾನ ಇಷ್ಟು ಎದೆ ತೋರಿಸ್ತಾ ಇತ್ತು. ಆದರೆ ನಾವು ಯಾವಾಗ ಪ್ರೋಆಕ್ಟಿವ್ ಆಗಿ, ನಾವು ಆಲ್ವೇಸ್ ವಿ ಯೂಸ್ ಟು ನೋ ದಟ್ ವಿ ಆರ್ ಇಂಡಿಯನ್ ಡಿಫೆನ್ಸ್ ಫೋರ್ಸ್, ವೆನ್ ವಿ ಹ್ಯಾವ್ ಶೋನ್ ಟು ದ ವರ್ಲ್ಡ್ ದಟ್ ವಿ ಆರ್ ಇಂಡಿಯನ್ ಅಫೆನ್ಸ್ ಫೋರ್ಸ್ ನಾವು. ಯಾಕಂದರೆ ಇದು ಪ್ರತಿ ಸತ್ತೆ 26 ಸುಮಂಗಲಿಯ ಮಂಗಳಸೂತ್ರ ಕಸ್ಕೊಳ್ಳೋದು, ಅವರ ಸಿಂಧೂರನ್ನು ಅಳಗಿಸೋದು, ಇದು 1 ಸತ್ತೆ 2 ಸತ್ತೆ 4 ಸತ್ತೆ ಸರಿ ಅನಿಸ್ತದೆ ಮೇಡಮ್. ನೋಡಿ ಅದು ಶಿಶುಪಾಲದ ಒಂದೇನು ಕಥೆ ಇದೆಯಲ್ಲ, 100 ಪಾಪ ತುಂಬಿದ ಮೇಲೆ ಕೊಡ ಹೊಡಿತು, ಇಲ್ಲ ನಮ್ಮ ಉತ್ತರ ಸೀಮೆ ಭಾಗದಲ್ಲಿ ಹೇಳ್ತಾರಲ್ಲ, ಗೋಡೆ ಇರೋವರೆಗೂ ಸರಿಬೇಕಂತ. ಗೋಡೆ ಇರೋವರೆಗೂ ಸರಿದ್ವಿ. ಈಗ ನಾವು ಕ್ಯಾ ಹೈ ಹಮ್ ಕ್ಯಾ ಕರೆಂಗೆ, ಅವ್ರು ಕಿಸ್ ವಕ್ತ್ ಕರೆಂಗೆ, ಕೈಸಾ ಕರೆಂಗೆ, ಇದು ವರ್ಲ್ಡಿಗೆ ಸಾರಿ ಹೇಳೋ ಸಮಯ ಇತ್ತು. ಸರಿಯಾಗಿ ಈಗ ಸಾರಿ ಹೇಳ್ತಾ ಇದ್ದಾವೆ. ಇನ್ನೊಂದು 8 ದಿವಸ ನೋಡಿ ಮೇಡಮ್, ಪಾಕ್ ಆಕ್ಯುಪೈಡ್ ಕಾಶ್ಮೀರನ್ನು ನಾವು ತಗೋತೇವೆ. ಇವತ್ತು ನಿಮಗೆ ಈ ಬಗ್ಗೆ ಖಡಾಖಂಡಿತವಾಗಿ ನಾ ಹೇಳಬಲ್ಲೆ ಮೇಡಮ್. ಸರ್, ನೇರವಾಗಿ ಅಲ್ಲದೆ ಹೋದ್ರು ಈ ಚೀನಾ ಪಾಕಿಸ್ತಾನಕ್ಕೆ ಪರೋಕ್ಷವಾಗಿ ತನ್ನ ಬೆಂಬಲವನ್ನ ಕೊಡ್ತಾ ಇದೆ. ಅದಕ್ಕೆ ಬೇಕಾಗಿರುವಂತಹ ಯುದ್ಧೋಪಕರಣಗಳನ್ನ ಸಪ್ಲೈ ಮಾಡ್ತಾ ಇದೆ. ಅದು ಎಷ್ಟು ಕ್ವಾಲಿಟಿಯಲ್ಲಿ ಗುಣಮಟ್ಟವಾಗಿದೆಯೋ ಏನೋ ಅದು ಸೆಕೆಂಡ್ರಿ ಸರ್. ನೋಡಿದ್ರಲ್ಲ ಇವತ್ತು ಕ್ವಾಲಿಟಿ ಗೊತ್ತಾಯ್ತಲ್ಲ, ಚೈನಾದ ಕ್ವಾಲಿಟಿ. ಎಕ್ಸಾಕ್ಟ್ಲಿ.
ಇನ್ ರಿಟರ್ನ್ ತಾನು ಏನೋ ಬಯಸಿನೇ ಇದನ್ನು ಮಾಡ್ತಾ ಇರುತ್ತಲ್ವಾ? ಹಾಗಿದ್ದಾಗ ಈ ಥರದ ಕಳಪೆ ಗುಣಮಟ್ಟದ ಸಲಕರಣೆಗಳನ್ನ ಕೊಡುವಂತಹ ಕೆಲಸವನ್ನ ಯಾಕೆ ಮಾಡುತ್ತೆ? ಈಗ ಚೀನಾಗ್ ಬೇಕಾಗಿರೋದೇನು, ನಾನು ಯಾವಾಗಲೂ ನಂಬರ್ 1 ಆಗಿರಬೇಕು, ಅದಕ್ಕೆ ಯಾರು ಅಡ್ಡಿ ಬರಬಾರ್ದು, ಭಾರತ ಆ ರೇಸ್ನಲ್ಲಿ ಮುಂದೆ ಬರ್ತಾ ಇದೆ ಅನ್ನೋದು. ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ 2 ಫ್ಯಾಕ್ಟರ್ಸ್ ಮೇಡಮ್. ಇಲ್ಲಿ ಒಳ್ಳೆ ಪ್ರಶ್ನೆ ಕೇಳಿದ್ರಿ ನೀವು. ಒಂದನೇ ಫ್ಯಾಕ್ಟರು, ಯಾವಾಗ ಕೊರೋನಾ ಬಂತು, ಕೊರೋನಾನ ನಮ್ಮ ಭಾರತದ 140 ಕೋಟಿ ಜನ ಈ ಕೊರೋನಾ ವೈರಸನ್ನು ಹೆಂಗೆ ಎದುರು ನಿಂತು ನೋಡ್ತು, ವ್ಯಾಕ್ಸಿನೇಷನ್ ಮಾಡಿಕೊಂಡು ಕೊರೋನಾ ಯುದ್ಧ ನಾವು ಗೆದ್ವಿ. ಅದಾದ ನಂತರ ಇನ್ನೊಂದು ಇನ್ಸಿಡೆಂಟ್ ನಿಮ್ಗೆ ನೆನಪಿರ್ಬೋದು, ಗಲ್ವಾನ್ನಲ್ಲಿ ನಾವು ಹೆಂಗೆ ಅವರು ಹಿಡಿಮುಡಿ ಕಟ್ಟಿ ಯಾವ ರಿವರ್, ನಂಗೆ ಹೆಸರು ನೆನಪಾಗ್ತಾ ರಿವರಿಂದು, ಆ ರಿವರ್ನಲ್ಲಿ ತಳ್ಳಿ ಹಾಕಿದ್ರಲ್ಲ, ಆವಾಗ ಚೈನಾನೂ ಕೂಡ ಭಾರತದ ಬಗ್ಗೆ ನಿಲುವು ಚೇಂಜ್ ಮಾಡಿದೆ. ದೇ ವಿಲ್ ಅನ್ನೆಸೆಸರಿ ನಾಟ್ ಪೋಕ್ ದೇರ್ ನೋಸ್ ಇನ್ ದ ಅಫೇರ್ಸ್ ಆಫ್ ಚೈನಾ. ಯಾಕಂದರೆ ಅವಾಗ ಏನಾಗ್ಬಿಡ್ತದೆ, ಅಮೇರಿಕಾದ ಅಧ್ಯಕ್ಷ ಅವನು ಬಿಸ್ನೆಸ್ಮನ್ನು ಟ್ರಂಪು, ಆ್ಯಂಡ್ ಹೀ ಈಸ್ ಮ್ಯಾನ್ ವಿದೌಟ್ ಹಾರ್ಟ್, ಬಟ್ ಹೀ ಡೋಂಟ್ ವಾಂಟ್ ದ್ಯಾಟ್ ಚೈನಾ ಶುಡ್ ಎಕನಾಮಿಕಲಿ ಡೆವಲಪ್. ಇಫ್ ಚೈನಾ ಈಸ್ ಎಕನಾಮಿಕಲಿ ವಿಲ್ ಡೆವಲಪ್, Trump's business interests will go down. Adakke he will immediately stand behind us. As it is, Putin is always with us, then Benjamin Netanyahu is always with us. Many of the so-called Muslim countries and Arabian countries, they are with us. Pakistana ಹೆಡಿಮುಡಿ ಕಟ್ಟಬೇಕು, ಪಾಕಿಸ್ತಾನದ ಮೂರ್ತುಂಡು ಮಾಡಬೇಕು, ಈ ಏನು ಟೆರರಿಸಮ್ ಇದೆ ಇದನ್ನು ಎತ್ತಿ ಹೊರಗೆ ಚೆಲ್ಲಬೇಕು ಅನ್ನೋ ದೃಷ್ಟಿಯಿಂದನೇ ನರೇಂದ್ರ ಮೋದಿಗೆ ಸಪೋರ್ಟ್ ಕೊಟ್ಟು ಇಂಡೈರೆಕ್ಟ್ಲಿ ನರೇಂದ್ರ ಮೋದಿ ಅವರು ಈ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಈ ಕಾರ್ಯದಲ್ಲಿ ಅವ್ರಿಗೆ ಯಶಸ್ವಿ ಆಗ್ತದೆ. ಆದರೆ ಚೈನಾ ಇದರಲ್ಲಿ ಭಾಳಷ್ಟು ಇಂಟರ್ಫಿಯರ್ ಆಗೋದ್ರೆ. ಆಮೇಲೆ ಇನ್ನೊಂದಿದೆ ಮೇಡಮ್, ಚೈನಾದ ಮ್ಯಾಕ್ಸಿಮಮ್ ಇನ್ವೆಸ್ಟ್ಮೆಂಟು ಅಲ್ಲೊಂದು ಬಂದರ್ ಪ್ರಾಜೆಕ್ಟ್ ನಡೀತಾ ಇದೆ ಕರಾಚಿ ಹತ್ರ. ಅದರಲ್ಲಿ ಚೈನಾ ಸಿ ರೂಟನ್ನು ಅಳವಡಿಸಲಿಕ್ಕೆ ಅಲ್ಲಿ ಪ್ರಯತ್ನ ಮಾಡ್ತಾ ಇದೆ. ಹೀಗಾಗಿ ಚೈನಾ ನಮಗೆ ಅಪೋಸ್ ಮಾಡಿಲ್ಲ ಆದರೂ ಕೂಡ ಅಷ್ಟರ ಮಟ್ಟಿಗೆ ಪಾಕಿಸ್ತಾನಕ್ಕೂ ಕೂಡ ಈ ಸತಿ ಸಪೋರ್ಟ್ ಮಾಡಿಲ್ಲ ಅಂತ ಈ 2 ದಿವಸದಲ್ಲಿ ಅನಿಸ್ತದೆ. ಮುಂದೆ ಬರುವ ದಿವಸಗಳಲ್ಲಿ ಇಫ್ ಇಟ್ ಬಿಕಮ್ಸ್ ಎ ಆಲ್ ಔಟ್ ವಾರ್, ಅವಾಗ ಚೈನಾ ಏನು ತಗೋತದೆ ಅಂತ ನೋಡಬೇಕಾಗ್ತದೆ. ಎಸ್ ಸರ್, ಥ್ಯಾಂಕ್ ಯು ಸರ್. ಪಬ್ಲಿಕ್ ಟಿವಿ ಜೊತೆಗೆ ಇಷ್ಟೊತ್ತಿಗೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಕ್ಕೆ. ಎಸ್,